ಅವಮಾನವಾಗಿದೆ. ಅದು ನಮ್ಮ ಪುತ್ರಿ ಸತೀದೇವಿ. ನಿನ್ನ ಪತಿಯಾದ ಆ ಚುಡನ ಭಸ್ಮಧಾರಿಯಲ್ಲಿ ನನ್ನ ಅವಮಾನಿಸಿ, ಆದರೆ ನನ್ನ ಅಪಮಾನಿಸಬೇಡಿ. ಅವಮಾನ? ಬೆಳವಡೆಯ ಗಂಭೀರ ಭೇರಿಯ ನುಡಿವ ಘನ ವಾದ್ಯಗಳ ಬದಲಿ ವೀರಭದ್ರ ಅಪ್ಪರಿಸಿ ಒಬ್ಬಿರಿದು ದಕ್ಷನ ಯಾಗ ಮಂಟಪವನ್ನು ಪ್ರವೇಶ ಮಾಡುತ್ತಾನೆ. ದಕ್ಷನ ಯಜ್ಞ ಶಾಲೆಯನ್ನು ಪುಡಿಗೈಯುತ್ತಿದ್ದಾನೆ. ದಕ್ಷ ಪ್ರಜಾಪತಿಯ ಶಿರವನ್ನು ಕತ್ತರಿಸುತ್ತಾನೆ. ಅರ್ಥದಲ್ಲೇ ನಿಲ್ಲುತ್ತದೆ. ಹರಿಬ್ರಹ್ಮಾದಿಗಳು ಶಿವನನ್ನು ಪ್ರಾರ್ಥಿಸುತ್ತಾರೆ. ಕೋಪ ತಣಿದ ಹರ ಆಡಿನ ಶಿರವನ್ನು ದಕ್ಷನ ದೇಹಕ್ಕೆ ಸೇರಿಸಿ ಯಾಗ ಪೂರೈಸುವಂತೆ ಮಾಡುತ್ತಾನೆ. ಸತಿ ವಿಯೋಗದ ದುಃಖವನ್ನು ಸಹಿಸಲಾಗದ ಶಿವನು ದಾಕ್ಷಾಯಿಣಿಯ ಶವವನ್ನು ಅಲೆದಾಡುತ್ತಾನೆ. ಬ್ರಹ್ಮಾಂಡವನ್ನು ರಕ್ಷಿಸಲು ಶ್ರೀ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು 51 ತುಂಡುಗಳಾಗಿ ವಿಭಜಿಸುತ್ತಾನೆ. ಆ ದೇಹದ ಭಾಗಗಳು ಬಿದ್ದ ಸ್ಥಳವೇ ಶಕ್ತಿಪೀಠಗಳು. ಅಲ್ಲಿ ಶಕ್ತಿ ದೇವತೆಯ ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತದೆ. ಕೊಟ್ಟಿಯೂರು ಕ್ಷೇತ್ರ ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು. ಇಲ್ಲಿ ಅಕ್ಕನೆ ಕೊಟ್ಟಿಯೂರು, ಇಕ್ಕನೆ ಕೊಟ್ಟಿಯೂರು ಎಂಬ 2 ಸ್ಥಳಗಳಲ್ಲಿ ಶಿವನ ಆರಾಧನೆ ನಡೆಯುತ್ತದೆ. ದಾಕ್ಷಾಯಿಣಿ ದಗ್ಧಳಾದ ದಕ್ಷ ಯಾಗ ನಡೆದ ಸ್ಥಳ ಇದು. ಕೊಟ್ಟಿಯೂರು ವಡಕ್ಕೇಶ್ವರಂ ದೇವಾಲಯ. ದಕ್ಷ ಪ್ರಜಾಪತಿ ನಡೆಸಿದ ಯಾಗದ ಸ್ಮರಣಾರ್ಥ ಇಲ್ಲಿ ವೈಶಾಖ ಮಹೋತ್ಸವ ನಡೆಸಲಾಗುತ್ತದೆ. ಕೊಟ್ಟಿಯೂರು ಕ್ಷೇತ್ರ ಮಹಾತ್ಮೆ.